ಹಾಯ್ ಎಲ್ಲರಿಗೂ ನಮಸ್ಕಾರ. ಶಶಿ ಕಿಚನ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಬೇಸಿಗೆಯಲ್ಲಿ ತುಂಬ ತಂಪಾಗಿರುವಂಥದ್ದು ಸ್ಪೆಷಲ್ ಆಗಿರುವಂಥ 4 ಡ್ರಿಂಕ್ಗಳನ್ನ ಮಾಡ್ತಾಯಿದ್ದೀನಿ. ಇದರಲ್ಲಿ ಕೆಲವೊಂದು ಹೆಲ್ದಿಯಾಗಿರೋದು ಇದೆ, ಕೆಲವೊಂದು ಚಾಕ್ಲೇಟಿಯಾಗಿರೋದು ಇದೆ. ಬನ್ನಿ ಹಾಗಾದರೆ ನೋಡ್ಕೊಂಡು ಬರೋಣ. ನೋಡ್ಕೊಂಡು ಬರೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆಮೇಲೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ನೋಡಿ ಹಾಗೆ ಬಿಡೋಕ್ಕೆ ಹೋಗಬೇಡಿ. ಆಮೇಲೆ ವಿಡಿಯೋನ ಮಾತ್ರ ಎಲ್ಲಿ ಸ್ಕಿಪ್ ಮಾಡಬೇಡಿ, ಫುಲ್ ವಿಡಿಯೋ ನೋಡಿ, ಆವಾಗಲೇ ನಿಮಗೆ ಗೊತ್ತಾಗೋದು. ಕಲರ್ಫುಲ್ ಆಗಿರುವಂಥ 4 ಡ್ರಿಂಕ್ ನೀವು ನೋಡ್ತಾ ಇರ್ಬೋದು. ಇದು ಯಾವ್ದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ತುಂಬ ಈಸಿಯಾಗಿ ಮಾಡ್ಕೊಳ್ಳುವಂಥದ್ದು. ದಿನ ಒಂದೊಂದು ಆರಾಮಾಗಿ ನೀವು ಬಿಸಿಲಲ್ಲಿ ಮಾಡ್ಕೊಂಡು ಕುಡಿದ್ರೆ ದೇಹಕ್ಕೆ ಒಳ್ಳೆಯದು ಕೂಡ, ಆಮೇಲೆ ನಿಮಗೆ ತಣ್ಣು ಕೂಡ ಇರುತ್ತೆ. ಮೊದಲಿಗೆ ನಾವು ಪ್ಲೇನ್ ಲಸ್ಸಿನ ಮಾಡ್ಕೊಳ್ಳೋಣ ಬನ್ನಿ. ಲಸ್ಸಿಗೆ ಬೇಕಾಗಿರುವಂಥ ಸಾಮಗ್ರಿಗಳೇನೆಂದರೆ, ಒಂದು 1/2 ಲೀಟ್ರ್ ಮೊಸರು ತೊಗೊಂಡಿದ್ದೀನಿ. ಆಮೇಲೆ ಏಲಕ್ಕಿ, ಸ್ವಲ್ಪ ಡ್ರೈ ಫ್ರೂಟ್ಸಲ್ಲಿ ನಾನು ಬಾದಾಮಿ ಮತ್ತು ಪಿಸ್ತಾ ತೊಗೊಂಡಿದ್ದೀನಿ ಕ್ರಷ್ ಮಾಡಿ. ಆಮೇಲೆ ಸ್ವಲ್ಪ ಸಕ್ಕರೆ ತೊಗೊಂಡಿದ್ದೀನಿ. ಇವಾಗ ಇದೆಲ್ಲ ಬೇಕಾಗಿರುವಂಥದ್ದು ನಮಗೆ. ಇವಾಗ ಒಂದು ಜಾರ್ ತೊಗೊಂಡಿದ್ದೀನಿ. ಮೊದಲಿಗೆ ನಾನೇ ಸಕ್ಕರೆ ಹಾಕೋತಾ ಇದ್ದೀನಿ. ಸಕ್ಕರೆ ನೋಡ್ಕೊಂಡು ಹಾಕ್ಕೊಳ್ಳಿ. ಮೊಸರು ಜಾಸ್ತಿ ಉಳಿಯಿದ್ರೆ ಸ್ವಲ್ಪ ಸಕ್ಕರೆ ಜಾಸ್ತಿ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಕಮ್ಮಿ ಹಾಕ್ಕೊಳ್ಳಿ. ಇವಾಗ ಏಲಕ್ಕಿನ ಕ್ರಷ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಒಂದು ಚಿಟಿಕೆ ಅಷ್ಟು ಏಲಕ್ಕಿ ಪುಡಿನ ನಾನು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ, ಬೇಕು ಮುಂದಕ್ಕೆ ನನಗೆ. ಆಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಏನು ನಾನು ಕ್ರಷ್ ಮಾಡಿ ಇಟ್ಕೊಂಡಿದ್ನಲ್ಲ, ಇದರಲ್ಲಿ ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನು ಒಂದು ರೌಂಡ್ ತಿರುಗಿಸ್ಕೊಳ್ಳೋಣ ನಾವು. ಸಕ್ಕರೆ ಮತ್ತು ಏಲಕ್ಕಿ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಹೊಂದ್ಕೋಬೇಕಲ್ಲ. ನೋಡಿ ಸಕ್ಕರೆ ಕೂಡ ನೀಟಾಗಿ ಪೌಡ್ರ್ ಆಗಿದೆ. ನೋಡಿ ಫೈನ್ ಪೌಡ್ರ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ನಾನು 1/2 ಲೀಟ್ರ್ ಗಟ್ಟಿಯಾಗಿರುವಂಥ ಮೊಸರು ತೊಗೊಂಡಿದ್ದೀನಿ. ಆದಷ್ಟು ಮೊಸರು ಚಿಲ್ಡಾಗಿರೋದನ್ನೇ ತೊಗೊಳ್ಳಿ. ಯಾಕಂದರೆ ನೀವು ಐಸ್ ಏನಾದರೂ ಸೇರಿಸ್ಕೊಳ್ಳೋಕೆ ಹೋಗ್ಬೇಕು, ಹಾಕೊಂಡ್ಬಿಟ್ರೆ ನೀವೇನಾಗುತ್ತಂದರೆ ಲಸ್ಸಿ ಫುಲ್ಲು ತೆಳ್ಳಗಾಗ್ಬಿಡುತ್ತೆ. ಆವಾಗ ನಮಗೆ ಅದು ಲಸ್ಸಿ ಕುಡ್ದಂಗೆ ಆಗಲ್ಲ, ಮಜ್ಜಿಗೆ ಕುಡ್ದಂಗೆ ಆಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಆದಷ್ಟು ಮೊಸರನ್ನ ಫ್ರಿಜ್ಜಲ್ಲೇ ಇಟ್ಕೊಂಡು ಫ್ರೀಝರ್ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದೇ. ಇವಾಗ ಇದನ್ನು ಒಂದೇ ಒಂದು ರೌಂಡ್ ತಿರುಗಿಸ್ಕೊಳ್ಳೋಣ, ಜಾಸ್ತಿ ತಿರುಗಿಸ್ಕೊಳ್ಳೋಕೆ ಹೋಗಬೇಡಿ. ನೋಡಿ ಪರ್ಫೆಕ್ಟಾಗಿರುವಂಥ ಲಸ್ಸಿ ರೆಡಿ ಆಯಿತು. ತುಂಬಾ ಈಸಿಯಾಗಿರುವಂಥದ್ದು ಫ್ರೆಂಡ್ಸ್. ಆಮೇಲೆ ಬಿಸಿಲಲ್ಲಿ ನಮಗೆ ಮೊಸರು ತುಂಬ ದೇಹಕ್ಕೆ ತಂಪಾಗಿರುತ್ತೆ. ಆಮೇಲೆ ಈ ಥರ ಬರೀ ಮೊಸರು ಮಜ್ಜಿಗೆ ಕುಡಿದು ಬೋರ್ ಆದವರು ಈ ಥರ ಸ್ವೀಟ್ ಲಸ್ಸಿ ಒಂದು ಸರ್ತಿ ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಇವಾಗ ಬನ್ನಿ ಇದನ್ನು ಒಂದು ಚೆನ್ನಾಗಿರುವಂಥ ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ಳೋಣ. ಇವಾಗ ಒಂದು ಗ್ಲಾಸ್ ಇಟ್ಕೊಂಡಿದ್ದೀನಿ. ಇವಾಗ ಚಿಲ್ಡಾಗಿರುವಂಥ ಲಸ್ಸಿನ ನಾನು ಒಂದು ಗ್ಲಾಸ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ತಿಕ್ಕಾಗಿದೆ, ನೋಡಿ ಎಲ್ಲರೂ ನೋಡ್ತಾ ಇರ್ಬೋದು ನೀವು, ಎಷ್ಟು ತಿಕ್ಕಾಗಿ ಎಷ್ಟು ಚೆನ್ನಾಗಿರುವಂಥ ಕನ್ಸಿಸ್ಟೆನ್ಸಿ ಇದೆ ನೋಡಿ. ಇವಾಗ ಮೇಲೆಯಿಂದ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ಕ್ರಷ್ ಮಾಡಿ ಇಟ್ಕೊಂಡಿದ್ದೆಲ್ಲ ಗಾರ್ನಿಷ್ ಮಾಡ್ಕೊತಾ ಇದ್ದೀನಿ. ನೋಡಿ ನೋಡ್ತಾ ಇರ್ಬೋದು. ಇವಾಗ ಮೇಲೆಯಿಂದ ಒಂದೇ ಒಂದು ಪಿಂಚು ನಾನು ಏಲಕ್ಕಿ ಪುಡಿನೂ ಉದುರಿಸ್ಕೋತಾ ಇದ್ದೀನಿ. ಸ್ವಲ್ಪ ನಾನು ಆವಾಗಲೇ ಎತ್ತಿಟ್ಕೊಂಡಿದ್ನಲ್ಲ. ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ. ಕಲರ್ಫುಲ್ಲಾಗಿ ಇರೋ ಜೊತೆಗೆ ತುಂಬ ಹೆಲ್ದಿಯಾಗಿರುವಂಥದ್ದು. ಆಮೇಲೆ ನಮ್ಮ ಹೊಟ್ಟೆಗೆ ತಣ್ಣಗಿಡುತ್ತೆ. ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್. ಲಸ್ಸಿನ ತುಂಬ ಚೆನ್ನಾಗಿರುತ್ತೆ, ತುಂಬ ಒಳ್ಳೆಯದು. ದೊಡ್ಡವರು ಇಷ್ಟಪಡ್ತಾರೆ, ಮಕ್ಕಳು ಇಷ್ಟಪಡ್ತಾರೆ, ಎಲ್ರಿಗೂ ಇಷ್ಟ ಆಗುವಂಥದ್ದು ಲಸ್ಸಿ. ಯಾರಿಗೆ ತಾನೇ ಇಷ್ಟ ಇಲ್ಲ? ಹೊರಗಡೆ ಹೋಗಿ ಕುಡಿತೀವಿ, ಅದು ಹೇಗಿರುತ್ತೋ ಏನೋ. ಈ ಥರ ಹೆಲ್ದಿಯಾಗಿರೋ ರೆಸಿಪಿನ ನೀವು ಒಂದೇ ಒಂದು ನಿಮಿಷದಲ್ಲಿ ಮಾಡ್ಕೊಂಡು ರೆಡಿ ಮಾಡ್ಕೋಬಹುದು. ಬನ್ನಿ ಹಾಗಾದರೆ ಸೆಕೆಂಡ್ ಮಿಲ್ಕ್ ಶೇಕ್ನ ನಾವು ಯಾವ್ದು ಮಾಡ್ತಾಯಿದ್ದೀನಿ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇದು ಮಕ್ಕಳಿಗೋಸ್ಕರ ಸ್ಪೆಷಲಿ ಈ ಮಿಲ್ಕ್ ಶೇಕು. ಇದು ಓರಿಯೋ ಮಿಲ್ಕ್ ಶೇಕ್ ಇದೆ ಫ್ರೆಂಡ್ಸ್. 1/2 ಲೀಟ್ರ್ ಮಿಲ್ಕ್ ತೊಗೊಂಡಿದ್ದೀನಿ. ಆಮೇಲೆ ಓರಿಯೋ ಬಿಸ್ಕೆಟ್ ತೊಗೊಂಡಿದ್ದೀನಿ. ನಾನು ಕ್ರೀಮ್ನ ಸಪ್ರೇಟ್ ಮಾಡಿಲ್ಲ, ಕ್ರೀಮ್ ಸಮೇತನೇ ತೊಗೊಂಡಿದ್ದೀನಿ. ಓರಿಯೋ ಒಂದು 2 ಪ್ಯಾಕೆಟ್ ತೊಗೊಂಡಿದ್ದೀನಿ 10 ರುಪೀಸ್ದು. 1-2 ಟೀ ಸ್ಪೂನಷ್ಟು ಚಾಕ್ಲೇಟ್ ಪೌಡ್ರ್ ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಸಕ್ಕರೆ ತೊಗೊಂಡಿದ್ದೀನಿ. ಸಕ್ಕರೆ ನಿಮಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳಿ. ನಾನು ಇಷ್ಟು ಸಕ್ಕರೆನೂ ಇದಕ್ಕೆ ಸೇರಿಸ್ಕೊಳ್ಳಲ್ಲ. ಇವಾಗ ಓರಿಯೋ ಬಿಸ್ಕೆಟ್ನ ಸ್ವಲ್ಪ ಕ್ರಷ್ ಮಾಡಿ ಹಾಕೋತಾ ಇದ್ದೀನಿ ಕೈಯಿಂದ. ಹಾಗೆ ಹಾಕೊಂಡ್ರೂ ಪರವಾಗಿಲ್ಲ, ಆದರೂ ಕೂಡ ನಾನು ಕ್ರಷ್ ಮಾಡಿ ಹಾಕೋತಾ ಇದ್ದೀನಿ. ನೋಡಿ ಎಲ್ಲ ಸೇರಿಸ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಒಂದೇ ಒಂದು ಬಿಸ್ಕೆಟ್ನ ನಾನು ಎತ್ತಿಟ್ಕೊಂಡಿದ್ದೀನಿ. ಅದು ನನಗೆ ಮುಂದೆ ಗಾರ್ನಿಷ್ ಮಾಡೋಕ್ಕೆ ಬೇಕು, ಅದಕ್ಕೋಸ್ಕರ ಸಕ್ಕರೆ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಸ್ವಲ್ಪನೇ ಸೇರಿಸ್ಕೊಂಡಿದ್ದೀನಿ. ಸಕ್ಕರೆ ಬೇಡ ಅನ್ನೋರು ಹನಿ ಕೂಡ ಸೇರಿಸ್ಕೋಬೋದು. ಆಮೇಲೆ ಚಾಕ್ಲೇಟ್ ಪೌಡ್ರ್ ಕೂಡ ಸೇರಿಸ್ಕೊತಾ ಇದ್ದೀನಿ. ಇವಾಗ ಇದನ್ನು ಹಾಲು ಹಾಕದೆ ಹಾಗೆ ನಾವು ಒಂದು ರೌಂಡ್ ತಿರುಗಿಸ್ಕೋಬೇಕು. ಇವಾಗ ನೋಡಿ ತಿರುಗಿಸ್ಕೊಂಡಿದ್ದೀನಿ. ನೋಡಿ ಎಷ್ಟು ಫೈನ್ ಪೌಡ್ರ್ ಆಗಿದೆ ನೋಡಿ. ಇವಾಗ ಇದಕ್ಕೆ ನಾನು ಹಾಲನ್ನ ಕಾಯಿಸ್ಕೊಂಡು ನಾನು ಫ್ರಿಜ್ಜಲ್ಲಿ ಇಟ್ಕೊಂಡು ಎತ್ತಿಟ್ಕೊಂಡಿದ್ದೆ. ಇದನ್ನು ಕಾಯಿಸ್ಕೊಂಡಿರುವಂಥ ಹಾಲನ್ನ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ, ತಣ್ಣಗಿರಬೇಕು. ಯಾವುದೇ ಆಗಲಿ ಮಿಲ್ಕ್ ಶೇಕ್ನ ನಾವು ಆದಷ್ಟು ತಣ್ಣಗಿರೋದಿದ್ರೇ ಚೆನ್ನಾಗಿರುತ್ತೆ. ಇವಾಗ ಮತ್ತೆ ಹಾಲು ಹಾಕಿ ಒಂದು ರೌಂಡ್ ತಿರುಗಿಸ್ಕೊಂಡಿದ್ದೀನಿ. ಬನ್ನಿ ಹಾಗಾದರೆ ನೋಡೋಣ. ನೋಡಿ ಫ್ರೆಂಡ್ಸ್ ಆಗಿದೆ. ಇವಾಗ ಇದನ್ನು ಮತ್ತೆ ನಾವು ಒಂದು ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ನನ್ನ ಹತ್ರ ಇರೋ ಗ್ಲಾಸ್ನ ಪ್ಲೇನ್ ಆಗಿರುವಂಥ ಗ್ಲಾಸ್ಗೆ ಸ್ವಲ್ಪ ಡೆಕೋರೇಷನ್ ಮಾಡ್ಕೋತಾ ಇದ್ದೀನಿ. ನನ್ನ ಹತ್ರ ಚಾಕ್ಲೇಟ್ ಸಿರಪ್ ಇತ್ತು ಮನೆಯಲ್ಲಿ, ಇಲ್ಲ ಅನ್ನೋರು ಪರವಾಗಿಲ್ಲ ಹಾಗೆ ಕೂಡ ಮಾಡ್ಕೋಬೋದು. ನನ್ನ ಹತ್ರ ಚಾಕ್ಲೇಟ್ ಸಿರಪ್ ಇತ್ತು ಅಂದ್ಬಿಟ್ಟು ಒಂದು ಸ್ವಲ್ಪ
ಚೆನ್ನಾಗಿ ಲುಕ್ ಬರಲಿ ಅಂತ ನಾವು ಹೊರಗಡೆ ಹೋಗಿ ಕುಡಿತೀವಲ್ಲ ಆ ಫೀಲ್ ನಮಗೆ ಬರಲಿ ಮಕ್ಕಳಿಗೆ ಅನ್ನೋ ಉದ್ದೇಶಕ್ಕಾಗಿ. ಯಾಕಂದರೆ ಮಕ್ಕಳು ಟೇಸ್ಟಿ ಹೆಲ್ದಿಗಿಂತನೂ ಕಲರ್ಫುಲ್ ಆಗಿರೋದನ್ನೇ ಇಷ್ಟಪಡ್ತಾರಲ್ಲ, ಅದಕ್ಕೋಸ್ಕರ. ನೋಡಿ ಇವಾಗ ಓರಿಯೋ ಮಿಲ್ಕ್ ಶೇಕ್ ಕೂಡ ರೆಡಿ ಆಯಿತು. ನಾನು ಗ್ಲಾಸ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿ ಸೇಮ್ ಅದೇ ಥರ ಇದೆಯಲ್ಲ ಫ್ರೆಂಡ್ಸ್. ನೀವು ಹೋಗಿ ಹೊರಗಡೆ 150 250 ಕೊಟ್ಟು ಮಕ್ಕಳಿಗೆ ಕುಡಿಸ್ತೀರಾ. ಅದು ಕೂಡ ಹೇಗೆ ಮಾಡಿರ್ತಾರೋ ಏನೋ ಗೊತ್ತಿಲ್ಲ. ಮೇಲೆಯಿಂದ ಸ್ವಲ್ಪ ಕೊಕೋ ಪೌಡ್ರನ್ನು ಹಾಕೋತಾ ಇದ್ದೀನಿ, ಸ್ಪ್ರಿಂಕಲ್ ಮಾಡ್ಕೋತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್, ನೋಡೋಕ್ಕೂ ಸೇಮ್ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿದೆ. ನಾವು ಹೊರಗಡೆ ಹೋಗಿ ತಿನ್ನೋ ಥರ ಕುಡಿಯೋ ಥರನೇ ಇದೆ. ಸಾರಿ, ಇವಾಗ ನಾನು ಒಂದೇ ಒಂದು ಓರಿಯೋ ಬಿಸ್ಕೆಟ್ನ ಎತ್ತಿಟ್ಕೊಂಡಿದ್ದೆ. ಇವಾಗ ಇದನ್ನು ಮೇಲೆಯಿಂದ ನಾನು ಗಾರ್ನಿಷ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ಥರ, ವಾವ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇವಾಗ ಈ ಥರ ಚಿಲ್ಡ್ ಆಗಿರುವಂಥದ್ದು ಓರಿಯೋ ಮಿಲ್ಕ್ ಶೇಕ್ ಕೂಡ ರೆಡಿ ಆಯಿತು. ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ. ನೀವು ಎಷ್ಟು ಫುಲ್ ಗ್ಲಾಸ್ ಅಲ್ಲ 2 ಗ್ಲಾಸ್ ಕೊಟ್ಟರು ಅವ್ರು ಖಾಲಿ ಮಾಡಿಬಿಡ್ತಾರೆ, ಅಷ್ಟು ಇಷ್ಟ ಮಕ್ಕಳಿಗೆ ಮಿಲ್ಕ್ ಶೇಕ್ಗಳಂದರೆ. ಬನ್ನಿ ಹಾಗಾದರೆ ಇವಾಗ 3ನೇ ಮಿಲ್ಕ್ ಶೇಕ್ನ ರೆಡಿ ನೋಡ್ಕೊಳ್ಳೋಣ ಏನು ಮಾಡ್ತಾಯಿದ್ದೀನಿ ಅಂತ. ನಾನಿವಾಗ ಸಿಂಪಲ್ ಆಗಿರುವಂಥದ್ದು ಬನಾನಾ ಮಿಲ್ಕ್ ಶೇಕ್ ಮಾಡ್ತಾಯಿದ್ದೀನಿ. ಇದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ. ಸೇಮ್ ಇದು ಕೂಡ ಹಾಲು ತೊಗೊಂಡಿದ್ದೀನಿ. ಹಾಲನ್ನ ಕಾಯಿಸ್ಕೊಂಡು ತಣ್ಣಗೆ ಮಾಡಿ ಇಟ್ಕೊಂಡಿದ್ದೆ. ಆಮೇಲೆ ಡ್ರೈ ಫ್ರೂಟ್ಸ್ ಇದೆ, ಒಂದು ಸ್ವಲ್ಪ ಕ್ರಷ್ ಮಾಡಿರೋದು, 1 ಟೀ ಸ್ಪೂನಷ್ಟು ಸಕ್ಕರೆ ಇದೆ, 2 ಬಾಳೆಹಣ್ಣು ನಾನು ಈ ಥರ ರಫ್ಲಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಹಣ್ಣಾಗಿರುವಂಥ ಬಾಳೆಹಣ್ಣು ತೊಗೊಳ್ಳಿ ಆದಷ್ಟು. ಮೊದಲಿಗೆ ನಾನು ಬಾಳೆಹಣ್ಣು ಸೇರಿಸ್ಕೊತಾ ಇದ್ದೀನಿ ಮಿಕ್ಸಿ ಜಾರ್ಗೆ. ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಬೇಡ ಅನ್ನೋರು ಹನಿ ಕೂಡ ಸೇರಿಸ್ಕೋಬೋದು ಫ್ರೆಂಡ್ಸ್. ಇದನ್ನು ನೀವು ಸಕ್ಕರೆನೇ ಹಾಕೋಬೇಕು ಅಂತ ಏನಿಲ್ಲ, ಹನಿ ಕೂಡ ಹಾಕೋಬೋದು. ಇವಾಗ ಹಾಲು ಹಾಕ್ದೇ ನಾನು ಹಾಗೆ ಒಂದು ರೌಂಡ್ ತಿರುಗಿಸ್ಕೊಂಡಿದ್ದೀನಿ. ಅಂದರೆ ಫುಲ್ಲು ಸ್ಮ್ಯಾಶ್ ಆಗಬೇಕು. ಮತ್ತು ಇನ್ನೊಂದು ಏನಂದರೆ, ಇವರು ಹಾಲು ಹಾಕ್ದೇ ಫಸ್ಟ್ ಯಾಕೆ ಈ ಥರ ತಿರುಗಿಸ್ಕೊತಾ ಇದ್ದಾರೆ ಅಂತ ನೀವು ಅನ್ಕೋಬೋದು. ಯಾಕಂದರೆ ಫುಲ್ಲು ಫೈನಾಗಿ ನಮಗೆ ಬಾಯಿಗೆ ಮಕ್ಕಳು ಸಿಕ್ಕರೆ ಇಷ್ಟಪಡಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ನಾವು ಹಾಲು ಆಮೇಲೆ ಬಾಳೆಹಣ್ಣು ಒಂದೇ ಸರ್ತಿ ಹಾಕ್ಬಿಟ್ರೆ ಎಲ್ಲೋ ಒಂದೊಂದು ಸ್ವಲ್ಪ ಉಳ್ಕೊಳ್ಳುತ್ತೆ. ಈ ಥರ ಮಾಡಿಕೊಂಡ್ರೆ ಒಂದು ಪೀಸ್ ಕೂಡ ಬಾಳೆಹಣ್ಣು ನಿಮ್ಮ ಮಕ್ಕಳು ಬಾಯಿಗೆ ಬರಲ್ಲ, ಅಷ್ಟು ಚೆನ್ನಾಗಿ ನೀಟಾಗಿ ನೈಸಾಗಿ ಆಗುತ್ತೆ. ಈ ಥರ ಮಾಡ್ಕೊಳ್ಳಿ. ನೋಡಿ ಬನಾನಾ ಮಿಲ್ಕ್ ಶೇಕ್ ಕೂಡ ರೆಡಿ ಆಯಿತು. ಇದನ್ನು ಗ್ಲಾಸ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ನೋಡಿ ಹಾಕೋತಾ ಇದ್ದೀನಿ ಇದನ್ನು ಕೂಡ. ಇನ್ನೊಂದು ಬನಾನಾ ಮಿಲ್ಕ್ ಶೇಕು ಮಕ್ಕಳು ಸಣ್ಣ ಇರೋರು ಇದೆ, ಮಕ್ಕಳು ತೂಕ ಕಮ್ಮಿ ಇದೆ ಅನ್ನೋರು ಬಿಡದೆ ಡೈಲಿ ನೀವು 15 ಡೇಸ್ ಕೊಟ್ಟರೆ ಮಕ್ಕಳು ತೂಕ ಕೂಡ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್. ಇದು ತುಂಬ ಒಳ್ಳೆಯದು. ಆಮೇಲೆ ತಣ್ಣಗೂ ಇರುತ್ತೆ, ಡೈಜೆಷನ್ ಸಿಸ್ಟಮ್ ಕೂಡ ಚೆನ್ನಾಗಿ ಮಾಡುತ್ತೆ ಬನಾನಾ. ಇವಾಗ ಇದಕ್ಕೆ ನಾನು ಸ್ವಲ್ಪ ಮೇಲೆಯಿಂದ ಡ್ರೈ ಫ್ರೂಟ್ಸ್ನ ಗಾರ್ನಿಷ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ಮಿಲ್ಕ್ ಶೇಕ್ ಕೂಡ ರೆಡಿ ಆಯಿತು. ಇದನ್ನು ಕೂಡ ತಣ್ಣಗೆ ಸವಿಯೋಕ್ಕೆ ರೆಡಿಯಾಗಿದೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ಸಮ್ಮರಲ್ಲಿ ತಣ್ಣಗಿರೋದು ನಮಗೆ ಊಟ ಮುಖ್ಯ ಅಲ್ಲ ಫ್ರೆಂಡ್ಸ್, ಲಿಕ್ವಿಡ್ಡೇ ನಾವು ಜಾಸ್ತಿ ಕುಡಿಯೋಕ್ಕೆ ಹೋಗ್ತೀವಿ. ಅದರಲ್ಲಿ ಹೊರಗಡೆ ಹೋಗಿ ಕುಡಿತೀವಿ. ಐಸ್ ಹೇಗಿರುತ್ತೆ ಅಂತ ಗೊತ್ತಿರಲ್ಲ, ಯಾವ ಪ್ರಾಡಕ್ಟ್ ಹೆಂಗೆ ಯೂಸ್ ಮಾಡಿರ್ತಾರೆ ಅಂತ ಗೊತ್ತಿರಲ್ಲ. ಈ ಥರ ಮನೇಲೇ ನಾವು ಸುಲಭವಾಗಿ ಮಾಡ್ಕೋಬೋದು. ಆಮೇಲೆ ಹೆಲ್ದಿ ಕೂಡ ನಮಗೆ ಒಂದು ಸಮಾಧಾನ ಇರುತ್ತೆ. ಚೆನ್ನಾಗಿದೆಯಪ್ಪ, ನಾವು ಕ್ಲೀನಾಗಿ ಮಾಡ್ಕೊಂಡಿದ್ದೀವಿ, ನಾವೇ ಕೈಯಾರೆ ಮಾಡಿರೋದು ಅನ್ನೋದು ಒಂದು ಸಮಾಧಾನ ಇರುತ್ತೆ. ಅದಕ್ಕೋಸ್ಕರ ಬನ್ನಿ ಹಾಗಾದರೆ ಇವಾಗ 4th ಡ್ರಿಂಕ್ ಕಡೆ ನಾವು ಹೋಗೋಣ, ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇದು ಹೆಲ್ದಿಯಾಗಿರುವಂಥ ಡ್ರಿಂಕ್ ಫ್ರೆಂಡ್ಸ್. ಇಷ್ಟೊತ್ತವರೆಗೂ ನಾವೆಲ್ಲ ಅನ್ಹೆಲ್ದಿನೇ ನೋಡಿದ್ವಿ, ಇವಾಗ ಹೆಲ್ದಿಯಾಗಿರುವಂಥ ಡ್ರಿಂಕು ನೋಡಿ. ಇವಾಗ ನಾನು ಒಂದು ದಾಳಿಂಬೆ ತೊಗೊಂಡಿದ್ದೀನಿ, ಒಂದು 1/2 ಬಾಟ್ಲಷ್ಟು ಬಿಡಿಸ್ಕೊಂಡಿದ್ದೀನಿ. ಒಂದು ಬೀಟ್ರೂಟ್ನ ಈ ಥರ ರಫ್ಲಿ ಚಾಪ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ಕ್ಯೂಬ್ಸಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇದನ್ನು ಕೂಡ ಸಿಪ್ಪೆ ತೆಗೆದು 1 ಟೀ ಸ್ಪೂನಷ್ಟು ಸಕ್ಕರೆ ಇದೆ, ಒಂದು ಪಿಂಚಷ್ಟು ಉಪ್ಪಿದೆ, ಆಮೇಲೆ 4 ಕಾಳು ಮೆಣಸು ಸಾಕು. ನಮಗೆ ಇಷ್ಟು ಬೇಕಾಗಿರೋದು 5 ಇಂಗ್ರೀಡಿಯೆಂಟ್ಸು, ಇದಕ್ಕಿಂತ ಜಾಸ್ತಿ ಏನೂ ಇಲ್ಲ. ಇವಾಗ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ತೊಗೊಂಡಿದ್ದೀನಿ. ಇವಾಗ ಎಲ್ಲನೂ ಒಂದೊಂದಾಗಿ ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಹೋಗೋಣ. ಮೊದಲಿಗೆ ಬೀಟ್ರೂಟ್ ಹಾಕ್ಕೊಂಡಿದ್ದೀನಿ, ದಾಳಿಂಬೆ ಕೂಡ ಸೇರಿಸ್ಕೊತಾ ಇದ್ದೀನಿ. ಯಾಕಂದರೆ ಈ ಸಮ್ಮರಲ್ಲಿ ಸ್ವಲ್ಪ ಬೀಟ್ರೂಟ್ ಹೀಟ್ ಇರುತ್ತೆ ಅನ್ನೋರು ಈ ಥರ ಸ್ವಲ್ಪ ದಾಳಿಂಬೆ ಸೇರಿಸ್ಕೊಂಡ್ಬಿಟ್ರೆ ಎರಡೂ ಬ್ಯಾಲೆನ್ಸ್ ಆಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಇವಾಗ ಕಾಳು ಮೆಣಸು ಉಪ್ಪು ಸೇರಿಸ್ಕೊಂಡು ಸಕ್ಕರೆನೂ ಹಾಕ್ಕೊಂಡಿದ್ದೀನಿ. ಸಕ್ಕರೆ ನಾನು ಜಾಸ್ತಿ ಹಾಕ್ಕೊಳ್ಳಲ್ಲ, ಯಾಕಂದರೆ ಬೀಟ್ರೂಟ್ ಕೂಡ ಸಿಹಿಯಾಗಿರುತ್ತೆ, ಆಮೇಲೆ ದಾಳಿಂಬೆ ಕೂಡ ಸಿಹಿಯಾಗಿರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಸ್ವಲ್ಪ ಬೀಟ್ರೂಟ್ದು ಒಗ್ಗರು ನಮ್ಮ ಬಾಯಿಗೆ ಬರಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಸಕ್ಕರೆ ಹಾಕ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡಿದ್ದೀನಿ ಅದರ ಟೇಸ್ಟ್ನ. ನೋಡಿ ಇವಾಗ ಬೀಟ್ರೂಟ್ ಜ್ಯೂಸ್ ಕೂಡ ರೆಡಿಯಾಗಿದೆ. ಇವಾಗ ಇದನ್ನು ನಾವು ಸೋಸ್ಕೋಬೇಕಾಗುತ್ತೆ, ಸ್ಟೇನ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಇದರಲ್ಲಿ ಸ್ವಲ್ಪ ಮೇಲೆ ನೋಡಿ ಕ್ಯಾಪ್ ಒಳಗಡೆ ಸ್ವಲ್ಪ ಜ್ಯೂಸ್ ಇತ್ತು, ಅದಕ್ಕೆ ಒಂದು ಚೂರು ನೀರು ಹಾಕ್ಕೊಂಡು ನಾನು ಮತ್ತೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಬೌಲ್ ತೊಗೊಂಡಿದ್ದೀನಿ, ಇದನ್ನು ನಾವು ಜಾಣಿಸ್ಕೋಬೇಕಾಗುತ್ತೆ. ನೋಡಿ ಇವಾಗ ನಾನು ಟೀ ಇದರಿಂದ ಸೋಸ್ಕೋತಾ ಇದ್ದೀನಿ. ನಾನು ಸ್ವಲ್ಪನೇ ಮಾಡ್ಕೊಂಡಿರೋದು, ಬರೀ ಒಂದೇ ಒಂದು ಗ್ಲಾಸ್ ಅಂದ್ಬಿಟ್ಟು ಟೀ ಇದರಿಂದ ನಾನು ಸೋಸ್ಕೋತಾ ಇದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡೋಂಗಿದ್ರೆ ಫ್ರೆಂಡ್ಸ್ ನಿಮ್ಮ ಹತ್ರ ಸ್ಟ್ರೈನರ್ ಇದ್ದೇ ಇರುತ್ತೆ, ಅದರಿಂದ ಸೋಸ್ಕೋಬೋದು.
ತುಂಬ ಈಸಿಯಾಗಿ ಸೋಸ್ಕೋಬಹುದು, ಏನು ಜಾಸ್ತಿ ಏನು ತಲೆನೋವಿಲ್ಲ, ಆರಾಮಾಗಿ ಮಾಡ್ಕೋಬಹುದು. ಬೀಟ್ರೂಟ್ ಹೀಟ್ ಅನ್ನೋರು ಈ ಥರ ದಾಳಿಂಬೆ, ಕೆಲವರು ರಕ್ತ ಕಡಿಮೆ ಇರುತ್ತೆ, ಹಿಮೋಗ್ಲೋಬಿನ್ ಪ್ರಮಾಣ ಕಮ್ಮಿ ಇರುತ್ತೆ ಫ್ರೆಂಡ್ಸ್, ಈ ಥರ ನೀವು 1 ಮಂತ್ ಬಿಡದೆ ಕುಡಿದ್ರೆ ನಿಮ್ಗೆ ಯಾವ ಹಾಸ್ಪಿಟ್ಲು ಬೇಕಾಗಿಲ್ಲ, ಯಾವ ಮೆಡಿಸಿನ್ ಬೇಕಾಗಿಲ್ಲ, ಆರಾಮಾಗಿ ಆರ್ಗ್ಯಾನಿಕ್ ಆಗಿ ನೀವು ಹೆಲ್ದಿಯಾಗಿ ನೀವು ಈ ಥರ ಆರಾಮಾಗಿ ನೀವು ಹಿಮೋಗ್ಲೋಬಿನ್ನ ಬ್ಯಾಲೆನ್ಸ್ ಮಾಡ್ಬೋದು. ಖಂಡಿತವಾಗ್ಲೂ ಈ ಏನು ಡ್ರಿಂಕ್ ಇದೆಯಲ್ಲ, ಇದಕ್ಕೆ 100% ನಾನು ಗ್ಯಾರಂಟಿ ಕೊಡ್ತೀನಿ. ಹಿಮೋಗ್ಲೋಬಿನ್ ಸಮಸ್ಯೆ ಇರೋರು 1 ತಿಂಗಳು ಬಿಡದೆ ನೀವು ಖಾಲಿ ಹೊಟ್ಟೆಲಿ ಈ ಡ್ರಿಂಕ್ ಕುಡಿದ್ರೆ ಆರಾಮಾಗಿ ನೀವು ನಿಮ್ಮ ಹಿಮೋಗ್ಲೋಬಿನ್ನ ಬ್ಯಾಲೆನ್ಸ್ ಮಾಡ್ಬೋದು. ಒಳ್ಳೆ ನೀವು ಏನು ಅಂತೀರಲ್ಲ ಟಾನಿಕ್ ಟ್ಯಾಬ್ಲೆಟ್ಸ್ ಅಂತೀವಲ್ಲ, ಸಾವಿರ ಕೊಟ್ಟು ತೊಗೊಂಬಂದು, ಅದು ಕೂಡ ಫ್ರೆಂಡ್ಸ್ ನಮಗೆ ದೇಹಕ್ಕೆ ಅಷ್ಟೊಂದು ಮೆಡಿಸಿನ್ ಕೂಡ ಒಳ್ಳೆಯದಲ್ಲ. ಇದು ನ್ಯಾಚುರಲ್ ಆಗೇ ನಾವು ಹಿಮೋಗ್ಲೋಬಿನ್ನ ಬ್ಯಾಲೆನ್ಸ್ ಮಾಡ್ಕೋಬಹುದು. ಆಮೇಲೆ ಬೀಟ್ರೂಟ್ ಹೀಟ್ ಅಂತಾರೆ ಕೆಲವರು, ಆ ಥರ ಹೀಟ್ ಅನ್ನೋರು ಒಂದು ಸ್ವಲ್ಪ ದಾಳಿಂಬೆ ಹಾಕೊಂಡ್ಬಿಟ್ರೆ ಎರಡೂ ಬ್ಯಾಲೆನ್ಸ್ ಆಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಇವಾಗ ನೋಡಿ ಎಲ್ಲನೂ ನೀಟಾಗಿ ಸೋಸ್ಕೋತಾ ಇದ್ದೀನಿ. ಹಾಗೇನು ಕುಡಿಯೋರು ಕುಡಿಬಹುದು, ಬಟ್ ಎಲ್ಲರಿಗೂ ಇಷ್ಟ ಆಗಲ್ಲ ಫ್ರೆಂಡ್ಸ್. ಅದಕ್ಕೆ ನಮಗೆ ಈ ಥರ ಸೋಸ್ಕೊಂಡು ಕುಡಿದ್ರೇ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ಇನ್ನೊಂದು ಹಸಿವೆ ಆಗಲ್ಲ ಅಂತಾರೆ ನೋಡಿ, ಮೇಯ್ನು ಹಸಿವೆ ಆಗಲ್ಲ ಅನ್ನೋರು ಇದನ್ನು ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ಕುಡಿದು ನೋಡಿ. ಇದ್ರ ನೀವು ಮ್ಯಾಜಿಕ್ ನೋಡಿ ಫ್ರೆಂಡ್ಸ್, ನಿಜವಾಗ್ಲೂ ಹೇಳ್ತೀನಿ. ನೀವು ಇದನ್ನು ಬೆಳಿಗ್ಗೆ ಬ್ರಷ್ ಮಾಡಿ ಒಂದು ಗ್ಲಾಸ್ ಬಿಸಿನೀರು ಕುಡಿದು ಈ ಒಂದು ಡ್ರಿಂಕ್ನ ನೀವು ಏನಾದರೂ ಕುಡಿದ್ರೆ ನಿಮಗೆ ಎಷ್ಟು ಹೊಟ್ಟೆ ಹಸಿಯುತ್ತೆ ಅಂದರೆ, ನ್ಯಾಚುರಲಾಗಿ ನೀವು ಯಾವ ಮೆಡಿಸಿನು ಬೇಡ, ಆರಾಮಾಗಿ ಅಷ್ಟು ಹೊಟ್ಟೆ ಹಸಿಯುತ್ತೆ, ನೀವು ತಿನ್ನಬೇಕು ಅನಿಸುತ್ತೆ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಹಾಗಂತ ದಪ್ಪ ಆಗ್ತೀವಂತ ಏನಿಲ್ಲ ಫ್ರೆಂಡ್ಸ್. ಇದಕ್ಕೆ ಈ ಡ್ರಿಂಕ್ ಎಲ್ಲ ಏನು ದಪ್ಪ ಆಗಲ್ಲ. ಹೆಲ್ದಿಯಾಗಿ ನಿಮ್ಮದು ಹಿಮೋಗ್ಲೋಬಿನ್ ಬ್ಯಾಲೆನ್ಸ್ ಮಾಡುತ್ತೆ. ಬ್ಲಡ್ ಇಲ್ಲ ಅನ್ನೋರು, ಆಮೇಲೆ ತುಂಬ ವೀಕ್ ಇರೋರಿಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಇದು. ಆಮೇಲೆ ಸ್ಕಿನ್ಗೆ ಮೇಯ್ನು ತುಂಬ ಗ್ಲೋ ಬರುತ್ತೆ ನಮ್ಮ ಸ್ಕಿನ್ಗೆ 1 ಮಂತ್. ಆಮೇಲೆ ಪಿಂಪಲ್ಸ್ ಪ್ರಾಬ್ಲಮ್ ಇರೋರು 1 ಮಂತ್ ಏನಾದರೂ ಬಿಡದೆ ಈ ಜ್ಯೂಸನ್ನ ಕುಡಿದ್ರೆ ಅವ್ರಿಗೆ ಪಿಂಪಲ್ಸು, ಡಾರ್ಕ್ ಸರ್ಕಲ್ಸು, ಆಮೇಲೆ ಮುಖದ ಮೇಲೆ ಕಲೆ ಇರೋರು ಇದು ಕೂಡ ಮಾಯ ಆಗುತ್ತೆ ಫ್ರೆಂಡ್ಸ್, ಈ ಬೀಟ್ರೂಟು ಮತ್ತು ದಾಳಿಂಬೆ ಜ್ಯೂಸ್ಗೆ. ನಾನು ಪರ್ಸ್ನಲಿ ನಾನೇ ಇದನ್ನು ಯೂಸ್ ಮಾಡಿ ನನಗೆ ಬೆನಿಫಿಟ್ ಅನ್ಸಿದ ಮೇಲೇ ನಾನು ನಿಮ್ಮ ಹತ್ರ ಹೇಳ್ತಾ ಇರೋದು, ಸುಮ್ಮನೆ ಹಾಗೆ ಏನು ಹೇಳ್ತಾ ಇಲ್ಲ ನಿಮ್ಮ ಹತ್ರ ನಾನು. ಯಾಕಂದರೆ ನನಗೂ ಕೆಲವೊಂದು ಸಲ ಹಸಿವಾಗಲ್ಲ, ಒಂದೊಂದು ಸಲ ಹಿಮೋಗ್ಲೋಬಿನ್ ಸಮಸ್ಯೆ ಇರುತ್ತೆ, ಕೆಲವೊಂದು ಸಲ BP ಹೆಚ್ಚು ಕಮ್ಮಿ ಆಗುತ್ತೆ. ಆ ಥರ ಇದ್ದಾಗ ಈ ಥರ ಮಾಡ್ಕೊಂಡು ಕುಡಿದ್ರೆ ಫ್ರೆಂಡ್ಸ್ ನಿಜವಾಗ್ಲೂ ನಿಮಗೆ ಬೆನಿಫಿಟ್ ಸಿಗುತ್ತೆ. ಆಮೇಲೆ ನಿಮಗೆ ರಿಸಲ್ಟ್ ಅಂತೂ 100% ಅಂತೂ ಸಿಕ್ಕೇ ಸಿಗುತ್ತೆ. ನೋಡಿ ಇವಾಗ ನಾನು ಗ್ಲಾಸ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ನೀವು ಚಿಲ್ಡಾಗಿ ಬೇಕಾದರೂ ಕುಡಿಬಹುದು, ಇಲ್ಲ ಹಾಗೆ ಕೂಡ ಕುಡಿಬಹುದು. ಆಮೇಲೆ ಮೆಣಸು ನಮ್ಮ ಹೊಟ್ಟೆಗೆ ಅಂದರೆ ಡೈಜೆಷನ್ ಸಿಸ್ಟಮ್ ಬ್ಯಾಲೆನ್ಸ್ ಮಾಡುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಮೆಣಸು ಒಂದು 4 ಕಾಳು ಹಾಕ್ಕೊಂಡು ಉಪ್ಪನ್ನ ಹಾಕ್ಕೊಂಡಿದ್ದೆ. ಬೇಕು ಅಂದರೆ 1 ಇಂಚಷ್ಟು ಶುಂಠಿ ಕೂಡ ಹಾಕೋಬಹುದು ನೀವು, ಇನ್ನೂ ಚೆನ್ನಾಗಿರುತ್ತೆ ಫ್ಲೇವರು. ನಾನು ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ, ಜಾಸ್ತಿ ಅದು ಇದು ಅಂತ ಏನೂ ಸೇರಿಸಿಲ್ಲ. ಯಾಕಂದರೆ ಜ್ಯೂಸ್ಗಳು ಆದಷ್ಟು ಸಿಂಪಲ್ ಆಗಿದ್ರೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ಇವಾಗ ಹೆಲ್ದಿಯಾಗಿರುವಂಥದ್ದು ಬೀಟ್ರೂಟು ಮತ್ತು ದಾಳಿಂಬೆ ಜ್ಯೂಸ್ ಕೂಡ ರೆಡಿಯಾಗಿದೆ. ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ನಾನು ಗ್ಲಾಸ್ಗೆ ಸರ್ವ್ ಮಾಡ್ಕೊಂಡು ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್, ಕಲರ್ಫುಲ್ಲಾಗಿ. ಮೇಲೆ ಪಿಂಕ್ ಕಲರು, ಕೆಳಗಡೆ ಡಾರ್ಕ್ ರೆಡ್ ಕಲರ್ ಥರ ಕಾಣಿಸ್ತಾ ಇದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ಇಷ್ಟ ಆಯಿತಾ ಫ್ರೆಂಡ್ಸ್ ನಿಮಗೆ ನಾನು ಮಾಡಿರುವಂಥ ಡ್ರಿಂಕ್ಸ್ ಎಲ್ಲ? 4 ಡ್ರಿಂಕ್ಸು ನಿಮಗೆ ಇಷ್ಟ ಆದರೆ ನೀವು ಕೂಡ ಲೈಕ್ ಮಾಡಿ ಫ್ರೆಂಡ್ಸ್. ಖಂಡಿತವಾಗ್ಲೂ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ನಿಮಗೂ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಈ ನನ್ನ ರೆಸಿಪಿಗಳನ್ನೆಲ್ಲ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಇವಾಗ ಇನ್ನೊಂದು ಡಿಶ್ನು ನಾನು ನಿಮಗೆ ಇದ್ರ ಜೊತೆನೇ ಚಿಲ್ಡಾಗಿರುವಂಥ ಡಿಶ್ನು ತೋರಿಸ್ತೀನಿ. ಆಲ್ರೆಡಿ ನನ್ನದು ವಿಡಿಯೋ ನೋಡೋರಿಗೆ ಗೊತ್ತಿರುತ್ತೆ, ಆದರೂ ಕೂಡ ಕೆಲವ್ರು ನೋಡಿಲ್ಲ ಅನ್ನೋರು ನಾನು ಕಂಟಿನ್ಯೂಸ್ ಆಗಿ ಮುಂದೆ ವೀಡಿಯೋನ ಮಾಡ್ತಾಯಿದ್ದೀನಿ. ಇದು ಫ್ರೂಟ್ ಕಸ್ಟರ್ಡ್ ಮಾಡಿದ್ದೀನಿ. ಬನ್ನಿ ಇದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ. ಇವಾಗ ನಾನು ಒಂದು 1/2 ಲೀಟ್ರಷ್ಟು ಹಾಲು ತೊಗೊಂಡಿದ್ದೀನಿ. ಹಾಲನ್ನ ಮೊದಲಿಗೆ ಕಾಯಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಹಾಲನ್ನ ಕಾಯಿಸ್ಕೊಳ್ಳಿ. ಹಾಲು ಕಾಯಿಸ್ಕೊಳ್ಳೋದಂದರೆ ಫುಲ್ಲು ಕುದಿಸ್ಕೋಬೇಕು ಅಂತ ಏನಿಲ್ಲ, ಜಸ್ಟ್ ಒಂದು ಉಕ್ಕು ಬಂದರೆ ಸಾಕು. ಇವಾಗ ನೋಡಿ ವೆನಿಲಾ ಫ್ಲೇವರ್ದು ಕಸ್ಟರ್ಡ್ ಪೌಡ್ರ್ ತೊಗೊಂಡಿದ್ದೀನಿ. ನೀವು ಎನಿ ಬ್ರ್ಯಾಂಡ್ದು ಕಸ್ಟರ್ಡ್ ಪೌಡ್ರನ್ನ ತೊಗೋಬೋದು. ಇವಾಗ ನಾನು 1/2 ಲೀಟ್ರ್ ಹಾಲನ್ನ ಕಾಯಿಸ್ಕೊಳ್ಳೋಕೆ ಇಟ್ಕೊಂಡಿದ್ನಲ್ಲ, ಇವಾಗ ಇನ್ನೊಂದು ಸ್ವಲ್ಪ ಹಾಲು ನನ್ನ ಹತ್ರ ಇತ್ತು. ಇದು ರೂಮ್ ಟೆಂಪ್ರೇಚರ್ ಹಾಲು. ಇದಕ್ಕೆ ನಾನು 2 ಟೀ ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ. ಹಾಲು ತಣ್ಣಗೂ ಇರಬಾರ್ದು, ಜಾಸ್ತಿ ಬಿಸಿನೂ ಇರಬಾರ್ದು, ರೂಮ್ ಟೆಂಪ್ರೇಚರಲ್ಲಿ ಇರೋದನ್ನೇ ತೊಗೊಳ್ಳಿ. ಯಾಕಂದರೆ ಕಸ್ಟರ್ಡ್ ಪೌಡರ್ ಲಂಗ್ಸ್ ಆಗೋ ಚಾನ್ಸಸ್ ಇರುತ್ತೆ ನೋಡಿ. ಫೈನ್ ಪ್ಯೂರಿಸ್ ಆಗಲ್ಲ ನೋಡಿ, ಒಂದು ಚೂರು ಲಂಗ್ಸ್ ಇಲ್ಲ. ಈ ಥರ ಆಗಬೇಕು ಅಂದರೆ ಹಾಲು ಮಾತ್ರ ರೂಮ್ ಟೆಂಪ್ರೇಚರಲ್ಲಿ ಇರಬೇಕು. ನಾವು ಕೆಲವೊಂದು ಮಾಡ್ತೀವಿ ಫ್ರೆಂಡ್ಸ್ ಅಡುಗೆಗಳನ್ನ, ಕೆಲವೊಂದು ಸರ್ತಿ ನಮಗೆ ಪರ್ಫೆಕ್ಟಾಗಿ ಬರಲ್ಲ ಅಲ್ಲ, ಅದು ಚಿಕ್ಕ ಸಣ್ಣ ಪುಟ್ಟ ಮಿಸ್ಟೇಕ್ಗಳನ್ನ ನಾವು ಮಾಡ್ತೀವಿ. ಅದಕ್ಕೋಸ್ಕರ ಅದು ಪರ್ಫೆಕ್ಟಾಗಿ ಬರಲ್ಲ. ಹಾಗಂತ ಯಾರಿಗೂ ಅಡುಗೆ ಮಾಡೋಕ್ಕೆ ಬರಲ್ಲ ಅಂತ ಏನಿಲ್ಲ ಫ್ರೆಂಡ್ಸ್, ಎಲ್ಲರೂ ಮಾಡ್ಬೋದು. ಕೆಲವೊಂದು ಟಿಪ್ಸ್ ಇರುತ್ತೆ, ಅದನ್ನು ಪರ್ಫೆಕ್ಟಾಗಿ ನಾವು ಅಳತೆ ಅದು ಟಿಪ್ಸ್ಗಳನ್ನ ನಾವು ನೋಡಿಕೊಂಡು ಫಾಲೋ ಮಾಡಿಕೊಂಡ್ರೆ ಯಾರು ಬೇಕಾದರೂ ಮಾಡ್ಬೋದು. ನೋಡಿ ಇವಾಗ ಹಾಲು ಕಾಯ್ದ್ಮೇಲೆ ನಾನು ಅರ್ಧ ಬಟ್ಲಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ನನಗೆ ಸಕ್ಕರೆ ಸಿಹಿ ನೋಡ್ಕೊಂಡು ಹಾಕ್ಕೊತೀನಿ ಫ್ರೆಂಡ್ಸ್. ಸುಮ್ಮನೆ ಜಾಸ್ತಿ ಸಕ್ಕರೆ ಆಗಿಬಿಟ್ರೆ ತಿನ್ನೋಕ್ಕಾಗಲ್ಲ, ಕಮ್ಮಿ ಬಿದ್ದರೆ ಸೇರಿಸ್ಕೋಬೋದು. ಅದಕ್ಕೆ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸಕ್ಕರೆ ಮೆಲ್ಟ್ ಆಗೋವರೆಗೂ ಕುದಿಸ್ಕೊಳ್ಳೋದೇನು ಬೇಡ, ಹಾಲನ್ನ ಜಸ್ಟ್ ಸಕ್ಕರೆ ಮೆಲ್ಟ್ ಆದರೆ ಸಾಕು ನಮಗೆ.
ನೋಡಿ ಇವಾಗ ಸಕ್ಕರೆ ಮೆಲ್ಟ್ ಆಗಿದೆ. ಇವಾಗ ಟಿಪ್ ನಂಬರ್ ಸೆಕೆಂಡ್ ಫ್ರೆಂಡ್ಸ್, ಇದು ಏನಂದರೆ, ಇವಾಗ ನಾವು ಕಸ್ಟರ್ಡ್ ಪೌಡ್ರನ್ನ ಏನು ನಾವು ಮಾಡಿ ಇಟ್ಕೊಂಡಿರ್ತೀವಲ್ಲ ಅದ್ರ ಪ್ಯೂರಿನ, ಅದನ್ನು ಒಂದೇ ಸರ್ತಿ ನಾವು ಹಾಲಿಗೆ ಯಾವುದೇ ಕಾರಣಕ್ಕೆ ಹಾಕಬಾರ್ದು. ನೋಡಿ ಸ್ವಲ್ಪ ಹಾಕಬೇಕು ಮತ್ತು ಸ್ಟರ್ ಮಾಡ್ತಾ ಇರಬೇಕು. ಯಾಕಂದರೆ ಕಸ್ಟರ್ಡ್ ಪೌಡರ್ ಬೇಗನೆ ಲಂಗ್ಸ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಹಾಕಿ ಸ್ವಲ್ಪ ಸ್ಟರ್ ಮಾಡಿ, ಎಲ್ಲೂ ಲಂಗ್ಸ್ ಆಗಿಲ್ಲ ಅಂದಾಗ ಮತ್ತೆ ಒಂಚೂರು ಹಾಕೋಬೇಕು. ನೋಡಿ ಮತ್ತೆ ಹಾಕಬೇಕು, ಮತ್ತೆ ಮಿಕ್ಸ್ ಮಾಡಬೇಕು. ಇದೇ ಥರ ಮಾಡಿ ನಿಮ್ಮದು ಕಸ್ಟರ್ಡ್ ಒಂಚೂರು ಕೂಡ ಲಂಗ್ಸ್ ಆಗಲ್ಲ. ಆಮೇಲೆ ಪರ್ಫೆಕ್ಟಾಗಿ ಬರುತ್ತೆ. ಕೆಲವ್ರು ಏನಾಗುತ್ತೆ ಅಂದರೆ ತುಂಬ ಗಟ್ಟಿ ಆಗುತ್ತೆ ಅಂತಾರೆ, ತುಂಬ ತೆಳ್ಳಗಾಗುತ್ತೆ ಅಂತಾರೆ. ಆಮೇಲೆ ಕೆಲವ್ರಿಗಂತೂ ಲಂಗ್ಸ್ ಆಗೋ ಪ್ರಾಬ್ಲಮ್ಮೇ ಜಾಸ್ತಿ ಇರುತ್ತೆ. ಅದು ಏನಕ್ಕಾಗುತ್ತಂದರೆ ಇದಕ್ಕೆ ಆಗೋದು. ನೀವೇನು ಮಾಡಿಬಿಡ್ತೀರಾ, ಒಂದೇ ಸಲ ಮಿಕ್ಸರ್ನ ಹಾಲಿಗೆ ಹಾಕಿಬಿಡ್ತೀರಾ, ಅದು ಲಂಗ್ಸ್ ಆಗಿಬಿಡುತ್ತೆ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ಥರ ಮಾಡಿ ಪರ್ಫೆಕ್ಟಾಗಿರುವಂಥದ್ದು ಕಸ್ಟರ್ಡ್ ನೀವು ಮಾಡ್ಕೊಂಡು ತಿನ್ಬೋದು ಮನೇಲೆ. ಕಂಟಿನ್ಯೂಸ್ಲಿ ಸ್ಟರ್ ಮಾಡ್ತಾನೆ ಇರಿ, ಯಾಕಂದರೆ ಕೆಳಗಡೆ ತಳ ಹಿಡಿಯುತ್ತೆ. ತಳ ಹಿಡಿಯೋಗಿಂತ ಲಂಗ್ಸ್ ಆಗುತ್ತೆ ಫ್ರೆಂಡ್ಸ್. ಬೇಗನೆ ಕಸ್ಟರ್ಡ್ ನಾವು ಮಾಡ್ತೀವಲ್ಲ ಫ್ರೂಟ್ ಕಸ್ಟರ್ಡಲ್ಲಿ ಬೇಗನೆ ಲಂಗ್ಸ್ ಆಗುತ್ತೆ. ಆಮೇಲೆ ಕೆಳಗಡೆ ತಳ ಹಿಡಿದ್ಬಿಡುತ್ತೆ. ಅದಕ್ಕೆ ಕಂಟಿನ್ಯೂಸ್ಲಿ ನಾವು ಇದನ್ನು ತಿರುಗಿಸ್ತಾನೇ ಇರಬೇಕಾಗುತ್ತೆ. ನೋಡಿ ನೋಡ್ತಾ ಇರ್ಬೋದು ನೀವು, ಥಿಕ್ನೆಸ್ ಬರ್ತಾ ಇದೆ. ಇವಾಗ ಜಾಸ್ತಿ ಗಟ್ಟಿ ಮಾಡ್ಕೊಳ್ಳೋಕೆ ಹೋಗಬೇಡಿ ಫ್ರೆಂಡ್ಸ್, ಆವಾಗ ಅದು ಕಸ್ಟರ್ಡ್ ಫ್ರೂಟ್ ಕಸ್ಟರ್ಡ್ ಆಗಲ್ಲ, ಐಸ್ ಕ್ರೀಮ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇವಾಗ ನಿಮಗೆ ತೋರಿಸ್ತೀನಿ ನೋಡಿ. ಕಸ್ಟರ್ಡು ಥಿಕ್ನೆಸ್ ಯಾವ ಥರ ಗೊತ್ತಾಗಬೇಕು, ಬಿಗ್ನರ್ಸ್ಗೆ ಗೊತ್ತಿರಲ್ಲ. ನೋಡಿ ಈ ಥರ ಸೌಂಡ್ ಹಿಂದೆ ನಾವು ಒಂದು ಲೈನ್ ಹಾಕಿದ್ರೆ ಅದು ಮಿಕ್ಸ್ ಆಗಬಾರ್ದು, ಹಾಗೆ ಲೈನ್ ಉಳ್ಕೋಬೇಕು. ಆವಾಗಲೇ ಪರ್ಫೆಕ್ಟಾಗಿ ಕಸ್ಟರ್ಡ್ಗೆ ಒಂದು ಟೆಕ್ಸ್ಚರ್ ಬಂದಿದೆ ಅಂತ ಅರ್ಥ. ಆ ಥರ ಆದಮೇಲೆ ನಾವು ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡ್ಬೇಕಾಗುತ್ತೆ. ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಚೆನ್ನಾಗಿ ಫುಲ್ ಕ್ರೀಮಿ ಆಗಿದೆ. ಸೌಂಡ್ ಹಿಂದೆ ಎಲ್ಲ ನಾನು ಗ್ಯಾಸ್ನ ಆಫ್ ಮಾಡಿಕೊಂಡು ಕಸ್ಟರ್ಡ್ನ ಕೆಳಗಡೆ ಇಳಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ನಾವು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಬಿಡೋಣ. ಇವಾಗ ಇದಕ್ಕೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಇನ್ನೊಂದು ಏನಂದರೆ, ಸಡನ್ಲಿ ಫ್ರೆಂಡ್ಸ್ ಆಗಲಿ ನೆಂಟರಾಗಲಿ ಯಾರಾದರೂ ಬಂದರೆ ಈ ಥರ ಮಾಡಿಕೊಟ್ಬಿಟ್ರೆ ಅವರು ತುಂಬ ಖುಷಿ ಪಡ್ತಾರೆ ಫ್ರೆಂಡ್ಸ್. ಆಮೇಲೆ ಬೇಗನೆ ಆಗಿಬಿಡುತ್ತೆ. ತುಂಬ ಹೆಲ್ದಿಯಾಗಿರೋದನ್ನು ಅವ್ರಿಗೆ ಕೊಟ್ವಿ ಅನ್ನೋದು ನಮಗೊಂದು ಇದು ಇರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಫ್ರೂಟ್ ಕಸ್ಟರ್ಡ್ ಯಾರು ಬೇಡ ಅನ್ನಲ್ಲ. ಒಂದೊಂದು ಸಲ ಟೀ ಮಾಡಿದ್ರೆ ಒಬ್ಬರು ಬೇಡ ಅಂತಾರೆ, ಒಬ್ರಿಗೆ ಜ್ಯೂಸ್ ಕೊಟ್ಟರೆ ಜ್ಯೂಸ್ ಬೇಡ ಅಂತಾರೆ. ಅದಕ್ಕೆ ಈ ಥರ ಮಾಡಿಕೊಟ್ರೆ ಯಾರು ಬೇಡ ಅನ್ನಲ್ಲ, ಎಲ್ಲರೂ ಇಷ್ಟಪಡ್ತಾರೆ. ಇವಾಗ ಫ್ರಿಜ್ಜಲ್ಲಿಟ್ಟು ನಾನು ಒಂದು 4 ಅವರ್ ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಎತ್ತಿ ಆಚೆ ತೆಗೆದಿದ್ದೀನಿ. ನೋಡ್ತಾ ಇರ್ಬೋದು ನೀವು ಅದ್ರ ಟೆಕ್ಸ್ಚರ್ ಯಾವ ಥರ ಆಗಿದೆ ಅಂತ. ಫುಲ್ಲು ತಿಕ್ಕಾಗಿದೆ ಫ್ರೆಂಡ್ಸ್. ಇಷ್ಟೇ ಸಾಕು, ಇದಕ್ಕಿಂತ ಜಾಸ್ತಿ ನೀವು ತಿಕ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕಾಗುತ್ತೆ ನಾವು. ಇವಾಗ ಎಲ್ಲನೂ ಲಂಗ್ಸ್ ಇರುತ್ತೆ ಸ್ವಲ್ಪ, ಅಂದರೆ ಮೇಲೆ ಒಂದು ಲೇಯರ್ ಕೆನೆ ಬಂದುಬಿಟ್ಟಿರುತ್ತೆ ನಾವು ಫ್ರಿಜ್ಜಲ್ಲಿ ಇಟ್ಟಾಗ. ಸ್ವಲ್ಪ ಈ ಥರ ಸ್ವಲ್ಪ ಸ್ಟರ್ ಮಾಡ್ತಾಯಿರಿ ನೀಟಾಗಿ. ನೋಡಿ ಎಲ್ಲೂ ಲಂಗ್ಸ್ ಇಲ್ಲ, ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ. ಇವಾಗ ಇದಕ್ಕೆ ನಾವು ಫ್ರೂಟ್ಸ್ನ ಸೇರಿಸ್ಕೊಳ್ಳೋಣ. ಫ್ರೂಟ್ಸು ಇದೇ ಬೇಕು ಅದೇ ಬೇಕು ಅಂತ ಏನಿಲ್ಲ ಫ್ರೆಂಡ್ಸ್. ನನ್ನ ಹತ್ರ ಇರೋ ಫ್ರೂಟ್ಸ್ನ ನಾನು ಹಾಕ್ತಾಯಿದ್ದೀನಿ. ನಿಮಗೆ ಯಾವ ಫ್ರೂಟ್ಸ್ ಇಷ್ಟನೋ, ನಿಮ್ಮ ಮನೇಲಿ ಯಾವ ಫ್ರೂಟ್ಸ್ ಇದೆಯೋ ಅದನ್ನು ನೀವು ಸೇರಿಸ್ಕೋಬೋದು. ಇದೇ ಅದೇ ಅಂತ ಏನಿಲ್ಲ. ನಾನು ಯಾವ್ದು ತೊಗೊಂಡಿದ್ದೀನಿ ಅಂದರೆ ಕರ್ಬೂಜ, ಗ್ರೀನ್ ಗ್ರೇಪ್ಸು, ಬ್ಲ್ಯಾಕ್ ಗ್ರೇಪ್ಸು. ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ಶೇಪ್ ಇಷ್ಟನೋ ನೀವು ಮಾಡ್ಕೋಬೋದು ಫ್ರೆಂಡ್ಸ್. ನಾನು ಈ ಥರ ಮಾಡ್ಕೊಂಡಿದ್ದೀನಿ ಅಂದರೆ ನೀವು ಇದೇ ಥರ ಮಾಡ್ಕೋಬೇಕು ಅಂತ ಏನಿಲ್ಲ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳಿ. ಆ್ಯಪಲ್ ತೊಗೊಂಡಿದ್ದೀನಿ, ಬನಾನಾ ತೊಗೊಂಡಿದ್ದೀನಿ, ಆಮೇಲೆ ದಾಳಿಂಬೆ ತೊಗೊಂಡಿದ್ದೀನಿ. ಇವಾಗ ಎಲ್ಲನೂ ಒಂದೊಂದಾಗಿ ಸೇರಿಸ್ಕೊಳ್ಳೋಣ. ಒಂದೊಂದಾಗಿ ಅಂತ ಏನಿಲ್ಲ, ಒಂದೇ ಸಲನೂ ಎಲ್ಲನೂ ಸೇರಿಸ್ಕೋಬೋದು. ಆದರೆ ನಾನು ನೋಡ್ಕೊಂಡು ಹಾಕ್ಕೊತೀನಿ, ಯಾಕಂದರೆ ಒಂದೊಂದು ಸಲ ಫ್ರೂಟ್ ತುಂಬ ಜಾಸ್ತಿ ಆಗಿಬಿಟ್ರೆ ಕಸ್ಟರ್ಡ್ ತಿನ್ನೋಕ್ಕೆ ಮನಸ್ಸಾಗಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಎಲ್ಲನೂ ಬ್ಯಾಲೆನ್ಸ್ ಆಗಿದ್ರೇ ಒಂದು ಯಾವುದೇ ಅಡುಗೆ ನಮಗೆ ತಿನ್ನೋಕ್ಕೆ ಮಜಾ ಬರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಸ್ವಲ್ಪ ನಾನು ಎತ್ತಿಟ್ಕೊಂಡಿದ್ದೀನಿ. ಮುಂದೆ ನನಗೆ ಸ್ವಲ್ಪ ಗಾರ್ನಿಷಿಂಗ್ಗೆ ಬೇಕಾಗುತ್ತೆ ಅಂದ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ. ನೋಡಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫ್ರೂಟ್ಸ್ನ ನೋಡಿ ಪರ್ಫೆಕ್ಟಾಗಿ ಆಗಿದೆ ಫ್ರೆಂಡ್ಸ್. ಜಾಸ್ತಿ ತಿಕ್ಕಾಗೂ ಆಗಿಲ್ಲ, ಜಾಸ್ತಿ ತೆಳ್ಳಗಾಗೂ ಆಗಿಲ್ಲ, ಪರ್ಫೆಕ್ಟಾಗಿ ಆಗಿದೆ. ನಮಗೆ ಈ ಥರ ಮಾಡ್ಕೊಳ್ಳಿ, ಪರ್ಫೆಕ್ಟಾಗಿ ಆಗುತ್ತೆ. ನಾನು ಹೇಳಿರೋ ಟಿಪ್ಸ್ನ ಮಾತ್ರ ಫಾಲೋ ಮಾಡ್ಕೊಂಡು ಮಾಡಿ ಫ್ರೆಂಡ್ಸ್. ಆಮೇಲೆ ಈ ವಿಡಿಯೋ ನನ್ನ ಚಾನೆಲ್ ಏನಿದೆಯಲ್ಲ ಅಲ್ಲಿ ಹೋದರೆ ನಿಮಗೆ ಸಿಗುತ್ತೆ. ಆದರೂ ಕೂಡ ನೀವು ಇದನ್ನೆಲ್ಲ ನೋಡ್ತಾ ಇದ್ದೀರಲ್ಲ, ಕೆಲವರು ನೋಡಿರಲ್ಲ. ಅಂದರೆ ಚಿಲ್ಡಾಗಿರುವಂಥದ್ದು, ತಣ್ಣಗಿರುವಂಥದ್ದು ಮಾಡ್ತಾಯಿದ್ದೀನಿ ಅಂದಮೇಲೆ ಇದನ್ನು ಒಂದು ಹಾಕಿಬಿಡೋಣ ಅಂತ ಸೇರಿಸ್ಕೊಂಡಿರೋದು. ನೋಡಿ ಇವಾಗ ಮೇಲೆಯಿಂದ ಮಿಕ್ಕಿದ ಫ್ರೂಟ್ಸ್ ಏನಿತ್ತಲ್ಲ ಫ್ರೆಂಡ್ಸ್, ಅದನ್ನು ಕೂಡ ಗಾರ್ನಿಷಿಂಗ್ ಮಾಡ್ಕೊಂಡಿದ್ದೀನಿ. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ತುಂಬ ಒಳ್ಳೇದು ಕೂಡ ನಮ್ಮ ದೇಹಕ್ಕೆ. ಎಲ್ಲ ಚೆನ್ನಾಗಿರೋ ಫ್ರೂಟ್ಸ್ ನಮ್ಮ ದೇಹಕ್ಕೆ ಒಳ್ಳೆಯದೇ ಫ್ರೆಂಡ್ಸ್. ಅದಕ್ಕೋಸ್ಕರ ಫ್ರೂಟ್ಸ್ ಯಾವುದೇ ಕಾರಣಕ್ಕೆ ನಮಗೆ ಹಾರ್ಮ್ ಮಾಡಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.
ಆಮೇಲೆ ನಾನು ಇವತ್ತು ಪೂಜೆ ಮಾಡಿದ್ದೆ ದೇವರಿಗೆ. ನನ್ನ ಪೂಜೆ ಯಾವ ಥರ ಆಗಿದೆ ಅಂತ ಹೇಳಿ ಫ್ರೆಂಡ್ಸ್. ನನಗೇನು ಇಷ್ಟ ಆಯಿತು ಅಂದ್ಬಿಟ್ಟಿಟ್ಟೆ. ಆಮೇಲೆ ನನ್ನ ಮನೆ ಮುಂದೆ ನಾನು ಫ್ಲವರ್ಸ್ನ ಸ್ವಲ್ಪ ಹಚ್ಚಿದ್ದೆ. ಆ ಫ್ಲವರ್ಸ್ ಈ ಥರ ಹೂ ಬಿಟ್ಟಿತ್ತು ಅಂದ್ಬಿಟ್ಟು ಇದು ಕೂಡ ಒಂದೊಂದು ಹಾಕ್ಕೊಂಡಿದ್ದೀನಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು.